ಡಿ ಕೆ ಶಿವಕುಮಾರ್ ಅದನ್ನು ಕಿತ್ಕೊಳ್ಬೇಕಂತ ಹೊಂಟಿದ್ದಾರೆ. ಈಗ ಅದಕ್ಕೂ ಪೈಪೋಟಿ ನಡೀತಾ ಇದೆ. ಅದ ರೀ ನೋಡ್ರಿ, ಯಾವ ರೀತಿ ಇನ್ ಫೈಟಿಂಗ್ ಅಂದ್ರೆ ಇದು ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕಲ್ಲ, ಆಯ್ತಪ್ಪ ನೀ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡು. ಈ ಕೌಂಟರ್ ಆ್ಯಂಡ್ ರೀಕೌಂಟರ್ ಅಂತಾರಲ್ಲ, ತಂತ್ರ ಪ್ರತಿತಂತ್ರ ಇದೆಲ್ಲ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡು, ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು, ಇದಕ್ಕೇನದ ಒಂದು ಅವ್ರು ಬಿಟ್ಟುಕೊಡು ಅಂದ್ಕೊಂಡು ಇವರು ಹಿಂಗೆ ಈ ಸ್ಥಾನ ಬಿಟ್ಟುಕೊಡು, ತಂತ್ರ ಪ್ರತಿತಂತ್ರ ಇವೆಲ್ಲ ನಡೀತಾ ಇದೆ. ಅದು ಇನ್ನೂ ಓಪನ್ ಆಗಿ ಆಗ್ತದೆ, ಇನ್ನು ಕೆಲವು ದಿವಸಗಳು ಓಪನ್ ಆಗತ್ತದ. ಸಂಘ ಪರಿವಾರದವರು ಬುರ್ಕ ಹಾಕೊಂಡು ಗಲಾಟೆ ಮಾಡ್ತಾರೆ. ನಾ ಹೇಳ್ತೀನಿ, ಈ ರೀತಿ ವೇಗವಾದಂಥ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸಬೇಕು. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು, ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ, ಇಲ್ಲೇನು ಬಿ ಜೆ ಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕ ಹಾಕೊಂಡು ಯಾರು ಆರ್ ಎಸ್ ಎಸ್ದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಿ ಎಮ್ ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೇದಾಗ್ತದೆ. ಡೆಫಿನೆಟ್ಲಿ ಏನಾಗಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆಯೋದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ, ಅದು ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು. ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ದಲ ಮತ್ತೊಂದು, ಈಗ ಹಳೆ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿಯೂ ಇದ್ದಾಗ ಎಲ್ಲ ಶಾಂತಿ ಇತ್ತು, ಒಂದು ಹೆದರಿಕೆ ವಾತಾವರಣ ಇತ್ತು. ಕೇಸ್ ಹಾಕಿದಾರಪ್ಪ ಮತ್ತೆ ಯಾವ ನಾವು ಜೈಲಿಗೆ ಹೋಗಿ ಹೇಳಕ್ಕೆ ಬರಲಂತೆ. ಈಗ ವಿಡ್ರಾ ಮಾಡಿದ್ರಲ್ಲ ಕೇಸ್, ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯಿತು. ಅಂದರೆ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನು ಮಾಡಿದ್ರೆ ನಡೀತದೆ ಅನ್ನುವಂಥದ್ದು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಹರಿಪ್ರಸಾದ್ ಅಂತವ್ರು ಮುಂದೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ. ಇದನ್ನು ಖಂಡಿಸ್ತಾ ಇದೆ.